ಕರ್ನಾಟಕ ಕಾಂಗ್ರೆಸ್ನಲ್ಲಿ ಈಗ ಮತ್ತೊಂದು ಸುತ್ತಿನ ರಾಜಕೀಯ ಚಟುವಟಿಕೆ ಜೋರಾಗಿದೆ. ಸಂಪುಟ ವಿಸ್ತರಣೆ ವಿಚಾರ ಅಂತಿಮ ಹಂತ ತಲುಪಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಈಗ ದೊಡ್ಡ ಸವಾಲು ಎದುರಾಗಿದೆ. ಕಾರಣ, ಸಚಿವ ಸ್ಥಾನಕ್ಕಾಗಿ ಕಾಯುತ್ತಿರುವ ಶಾಸಕರು 50ಕ್ಕೂ ಹೆಚ್ಚು ಮಂದಿ. ಆದರೆ ಖಾಲಿ ಇರುವ ಸ್ಥಾನಗಳು ಮಾತ್ರ ಸೀಮಿತ. ಹೀಗಾಗಿ ಯಾರಿಗೆ ಅವಕಾಶ ನೀಡಬೇಕು, ಯಾವ ಸಮುದಾಯಕ್ಕೆ ಆದ್ಯತೆ ಕೊಡಬೇಕು, ಯಾವ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಗಬೇಕು, ಈ ಎಲ್ಲಾ ಲೆಕ್ಕಾಚಾರಗಳ ನಡುವೆ ಸಂಪುಟ ವಿಸ್ತರಣೆಯ ಕಸರತ್ತು ನಡೆಯುತ್ತಿದೆ. ಜಾತಿ ಸಮೀಕರಣವೇ ಮೊದಲ ಸವಾಲು. ಸಂಪುಟ ವಿಸ್ತರಣೆಯಲ್ಲಿ ಕಾಂಗ್ರೆಸ್ ಮುಂದಿರುವ ದೊಡ್ಡ ಲೆಕ್ಕಾಚಾರ ಜಾತಿ ಸಮತೋಲನ. ಪ್ರಸ್ತುತ ಸಚಿವ ಸಂಪುಟದ ಸಮುದಾಯದವರು ಪ್ರಾತಿನಿಧ್ಯ ನೀಡಿದರೆ ಲಿಂಗಾಯತ ಸಮುದಾಯದಿಂದ 3 ಸಚಿವರು, ಒಕ್ಕಲಿಗ ಸಮುದಾಯದಿಂದ 2 ಸಚಿವರು, ಎಸ್ಸಿ ಸಮುದಾಯದಿಂದ 2 ಸಚಿವರು, ಕುರುಬ ಸಮುದಾಯದಿಂದ 2 ಸಚಿವರು. ಇದರ ಜೊತೆಗೆ ಎಸ್ಸಿ, ಎಸ್ಟಿ, ಮುಸ್ಲಿಂ, ಕ್ರಿಶ್ಚಿಯನ್, ರೆಡ್ಡಿ ಸಮುದಾಯಗಳಿಗೂ ಪ್ರಾತಿನಿಧ್ಯ ನೀಡಲಾಗಿದೆ. ಈ ಬಾರಿ ವಿಸ್ತರಣೆಯಲ್ಲಿ ಯಾವ ಸಮುದಾಯಕ್ಕೆ ಹೆಚ್ಚುವರಿ ಅವಕಾಶ ನೀಡಬೇಕು ಎಂಬುದೇ ಕಾಂಗ್ರೆಸ್ ನಾಯಕರ ಮುಂದೆ ದೊಡ್ಡ ಪ್ರಶ್ನೆಯಾಗಿದೆ. ಹಿರಿತನ, ಗೆಲುವಿನ ಸಾಮರ್ಥ್ಯ ಮತ್ತು ಸಾಮಾಜಿಕ ಸಮೀಕರಣ, ಈ 3 ಅಂಶಗಳ ಆಧಾರದಲ್ಲಿ ಅಂತಿಮ ಪಟ್ಟಿ ಸಿದ್ಧವಾಗಲಿದೆ. ಜಿಲ್ಲಾವಾರು ಪ್ರಾತಿನಿಧ್ಯದ ಲೆಕ್ಕ, ಜಾತಿ ಲೆಕ್ಕಾಚಾರದ ಜೊತೆಗೆ ಜಿಲ್ಲಾವಾರು ಸಮತೋಲನವು ಪ್ರಮುಖವಾಗಿದೆ. ಪ್ರಸ್ತುತ ಸಚಿವ ಸಂಪುಟದಲ್ಲಿ ಬೆಂಗಳೂರು ಜಿಲ್ಲೆಯಿಂದ 4 ಸಚಿವರು, ಕಲಬುರಗಿ ಜಿಲ್ಲೆಯಿಂದ 2 ಸಚಿವರು, ಇನ್ನು ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರ, ಬೀದರ್, ವಿಜಯಪುರ, ಬೆಳಗಾವಿ, ಮೈಸೂರು, ತುಮಕೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿಂದ ತಲಾ ಒಬ್ಬರಿಗೆ ಅವಕಾಶ ಸಿಕ್ಕಿದೆ. ಆದರೆ ಹಲವು ಜಿಲ್ಲೆಗಳಿಗೆ ಇನ್ನು ಸಚಿವ ಸಂಪುಟದಲ್ಲಿ ಸೂಕ್ತ ಪ್ರಾತಿನಿಧ್ಯ ಸಿಕ್ಕಿಲ್ಲ ಎಂಬ ಬೇಡಿಕೆ ಕೇಳಿ ಬರುತ್ತಿದೆ. ಹೀಗಾಗಿ ಈ ಬಾರಿ ಅವಕಾಶ ವಂಚಿತ ಜಿಲ್ಲೆಗಳಿಗೆ ಆದ್ಯತೆ ನೀಡುವ ಒತ್ತಡವೂ ಇದೆ. ಸಚಿವ ಸ್ಥಾನದ ರೇಸ್ನಲ್ಲಿರುವ ಪ್ರಮುಖರು ಈಗ ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿಯತ್ತ ಗಮನ ಹರಿಸಿದರೆ ಬೆಳಗಾವಿ ಜಿಲ್ಲೆಯಿಂದ ಲಕ್ಷ್ಮಣ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಶಿವಾನಂದ ಕೌಜಲಗಿ, ಅಶೋಕ್ ಪಟ್ಟಣ್, ಬಾಗಲಕೋಟೆ ಜಿಲ್ಲೆಯಿಂದ RB ತಿಮ್ಮಾಪುರ, GT ಪಾಟೀಲ್, ವಿಜಯಾನಂದ ಕಾಶಪ್ಪನವರ್ ಹಾಗೂ ವಿಜಯಪುರ ಅಪ್ಪಾಜಿ ನಾಡಗೌಡ, ಶಿವಾನಂದ ಪಾಟೀಲ್, ಯಶವಂತ ಗೌಡ ಪಾಟೀಲ್ ಕೂಡ ರೇಸ್ನಲ್ಲಿದ್ದಾರೆ. ಕಲಬುರಗಿಯಿಂದ ನೋಡಿದರೆ ಡಾಕ್ಟರ್ ಅಜಯ್ ಸಿಂಗ್, ಕನೀಸ್ ಫಾತಿಮಾ, BR ಪಾಟೀಲ್, ಯಾದಗಿರಿಯಿಂದ ನೋಡಿದರೆ ಶರಣಬಸಪ್ಪ ದರ್ಶನಾಪುರ, ಚನ್ನಾರೆಡ್ಡಿ ಪಾಟೀಲ್, ಬೀದರ್ನಿಂದ ನೋಡಿದರೆ ರಹೀಂ ಖಾನ್, ರಾಯಚೂರಿಂದ ನೋಡಿದರೆ ಬಸವನಗೌಡ ದದ್ದಲ್, ಹಂಪನಗೌಡ ಬಾರ್ದಲಿ, ಕೊಪ್ಪಳದಿಂದ ನೋಡಿದರೆ ಶಿವರಾಜ್ ತಂಗಡಗಿ, ಬಸವರಾಜ್ ರಾಯರೆಡ್ಡಿ, ಗದಗದಿಂದ ನೋಡಿದರೆ HK ಪಾಟೀಲ್, GS ಪಾಟೀಲ್, ಧಾರವಾಡದಿಂದ ನೋಡಿದರೆ NH ಕೋನರೆಡ್ಡಿ, ಅಬ್ಬಯ್ಯ ಪ್ರಸಾದ್, ಸಂತೋಷ್ ಲಾಡ್, ಹಾವೇರಿಯಿಂದ ನೋಡಿದರೆ ಶ್ರೀನಿವಾಸ್ ಮಾನೆ, ರುದ್ರಪ್ಪ ಲಮ್ಮಾಣಿ, ಬಸವರಾಜ ಶಿವಣ್ಣನವರು, ಬಳ್ಳಾರಿಯಿಂದ ಅನ್ನಪೂರ್ಣ ತುಕಾರಾಮ್, GS ಗಣೇಶ್, ಚಿತ್ರದುರ್ಗದಿಂದ ನೋಡಿದರೆ NY ಗೋಪಾಲಕೃಷ್ಣ, T ರಘುಮೂರ್ತಿ, BG ಗೋವಿಂದಪ್ಪ, ದಾವಣಗೆರೆಯಿಂದ SS ಮಲ್ಲಿಕಾರ್ಜುನ್, ಬಸವರಾಜ್ ಶಿವಗಂಗಾ, ಶಿವಮೊಗ್ಗದಿಂದ BK ಸಂಗಮೇಶ್ವರ್, ಮಧು ಬಂಗಾರಪ್ಪ, ಗೋಪಾಲಕೃಷ್ಣ, ತುಮಕೂರದಿಂದ ನೋಡಿದರೆ K ಷಡಕ್ಷರಿ, KN ರಾಜಣ್ಣ, ಬೆಂಗಳೂರಿನಿಂದ ನೋಡಿದರೆ SC ಶ್ರೀನಿವಾಸ್, ರಿಜ್ವಾನ್ ಅರ್ಷದ್, NA ಹ್ಯಾರಿಸ್, ದಿನೇಶ್ ಗುಂಡೂರಾವ್, M ಕೃಷ್ಣಪ್ಪ, ಜಮೀರ್ ಅಹಮದ್, ಆನೇಕಲ್ ಶಿವಣ್ಣ. ಇದರ ಜೊತೆಗೆ ಮಂಡ್ಯ, ಮೈಸೂರು, ಹಾಸನ, ಕೊಡಗು, ಚಾಮರಾಜನಗರ ಸೇರಿದಂತೆ ಹಲವು ಜಿಲ್ಲೆಗಳ ಶಾಸಕರ ಹೆಸರುಗಳು ಕೂಡ ಚರ್ಚೆಯಲ್ಲಿವೆ. ವಿಧಾನ ಪರಿಷತ್ ಸದಸ್ಯರಾದ BK ಹರಿಪ್ರಸಾದ್, ಮಂಜುನಾಥ್ ಭಂಡಾರಿ ಮತ್ತು ಸಲೀಂ ಅಹಮದ್ ಅವರ ಹೆಸರುಗಳು ಕೂಡ ಗಮನದಲ್ಲಿವೆ. ನಿಗಮ ಮಂಡಳಿ ಫಾರ್ಮುಲಾ ಸಚಿವ ಸ್ಥಾನ ಸಿಗದ ಪ್ರಮುಖ ಆಕಾಂಕ್ಷಿಗಳನ್ನ ಸಮಾಧಾನ ಪಡಿಸಲು ಕಾಂಗ್ರೆಸ್ ನಿಗಮ ಮಂಡಳಿ ಹುದ್ದೆಗಳನ್ನ ಬಳಸಿಕೊಳ್ಳುವ ಸಾಧ್ಯತೆ ಇದೆ. ಈಗಾಗಲೇ ನಿಗಮ ಮಂಡಳಿಗಳ ಅಧ್ಯಕ್ಷರಾಗಿರುವ ಕೆಲವು ಶಾಸಕರಿಗೆ ಸಚಿವ ಸ್ಥಾನ ಸಿಗಬಹುದು. ಅವರ ಸ್ಥಾನಕ್ಕೆ ಹೊಸ ಮುಖಗಳಿಗೆ ಅವಕಾಶ ನೀಡುವ ಲೆಕ್ಕಾಚಾರವು ನಡೆಯುತ್ತಿದೆ. ಆದರೆ ಇಲ್ಲೂ ಸವಾಲು ಇವೆ. ಸಚಿವ ಸ್ಥಾನ ಸಿಗದವರ ಅಸಮಾಧಾನ ಮತ್ತು ನಿಗಮ ಮಂಡಳಿ ಸ್ಥಾನ ಕಳೆದುಕೊಳ್ಳುವವರ ಅಸಮಾಧಾನ, ಇವೆರಡನ್ನು ಸಮತೋಲನ ಮಾಡುವುದು CM DK ಶಿವಕುಮಾರ್ ಅವರಿಗೆ ದೊಡ್ಡ ಪರೀಕ್ಷೆಯಾಗಿದೆ. ಕೊನೆಯ ಮಾತು, ಒಟ್ಟಿನಲ್ಲಿ ಜಾತಿ ಲೆಕ್ಕಾಚಾರ, ಜಿಲ್ಲಾ ಪ್ರಾತಿನಿಧ್ಯ, ಹಿರಿತನ, ರಾಜಕೀಯ ಸಮೀಕರಣ, ಈ 4 ಅಂಶಗಳ ಆಧಾರದ ಮೇಲೆ ಸಂಪುಟ ವಿಸ್ತರಣೆಯ ಅಂತಿಮ ಪಟ್ಟಿ ಸಿದ್ಧವಾಗಲಿದೆ. 50ಕ್ಕೂ ಹೆಚ್ಚು ಆಕಾಂಕ್ಷಿಗಳ ನಡುವೆ ಕೇವಲ ಕೆಲವರಿಗೆ ಮಾತ್ರ ಅವಕಾಶ ಸಿಗಲಿದೆ. ಹೀಗಾಗಿ ಯಾರಿಗೆ ಸಚಿವ ಸ್ಥಾನ, ಯಾರಿಗೆ ನಿಗಮ ಮಂಡಳಿ ಎಂಬ ಕುತೂಹಲ ಈಗ ರಾಜ್ಯ ರಾಜಕೀಯದ ಕೇಂದ್ರ ಬಿಂದುವಾಗಿದೆ.